ಏನೋ ಕಾಂಗ್ರೆಸ್ ಮುಂದಿರುವ ಆಪ್ಷನ್ಸ್, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಂದಿರುವ ಆಪ್ಷನ್ಸ್ ಏನು ಅಂತ ನಾವೀಗ ನೋಡೋದು. ಇದು ಬಹಳ ಸುಲಭವಾದ ದಾರಿ ಇವ್ರ ಮುಂದೆ ಇದೆ. ಬಹಳ ಬಿಜೆಪಿಯವರು ಅಷ್ಟೇನು ಕಷ್ಟಪಡುವಂತ ಅವಶ್ಯಕತೆ ಇಲ್ಲ. ಅತ್ಯಂತ ಈಸಿ ಆದಂತಹ ಒಂದು ಆಪ್ಷನ್ಸ್ ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಬಳಿ ಇರುವಂತದ್ದು. ನಾವೀಗ ಅದನ್ನ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀವಿ. ತಮ್ಮ MLAಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಯಾವುದೇ ಕಾರಣಕ್ಕೂ ಕೂಡ ಕ್ರಾಸ್ ವೋಟ್ ಮಾಡದಂತೆ ನೋಡ್ಕೋಬೇಕು. ಅಂದ್ರೆ ಇವರ ನಂಬರ್ ಪ್ರಾಬ್ಲಮ್ ಇಲ್ಲ, ಇರೋ ನಂಬರ್ಗಳು ಮಿಸ್ ಆಗದಿರಂಗ್ ನೋಡ್ಕೊಂಡ್ರೆ ಆಯ್ತು. 5-6 ಶಾಸಕರು ಅಡ್ಡ ಮತದಾನ ಮಾಡಿದ್ರೂ ಕೂಡ ಒಂದು ವೇಳೆ ಅಪ್ಪಿತಪ್ಪಿ ಬಿಜೆಪಿ ಸರ್ಕಾರವನ್ನ ಉರುಳಿಸೋಕೆ ಇನ್ನೂ ಕೂಡ ಸಾಧ್ಯ ಇದೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ. ಇದು ಇಲ್ಲಿರುವಂತಹ ಪ್ರಶ್ನೆ. ಮತ್ತೊಂದು, ಕಾಂಗ್ರೆಸ್ ಜೆಡಿಎಸ್ ಮುಂದೆ ಇರುವಂತಹ ಆಪ್ಷನ್ಸ್ ನಾವೀಗ ನೋಡ್ತಾ ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಮಾಡದಂತೆ ನೋಡ್ಕೋಬೇಕು ಅಷ್ಟೇ. ಬಿಜೆಪಿ ಅವರಿಗೆ ಹೇಗೆ ಶಾಸಕರು ನಂಬರ್ ಇಲ್ಲ ಬಿಜೆಪಿ ಬಳಿ, ಆ ನಂಬರ್ ಅನ್ನ ಗಳಿಸುವಂತಹ ಸವಾಲಿದೆಯೋ ಅದೇ ರೀತಿ ಕಾಂಗ್ರೆಸ್ನ ಮುಂದೆ ಅಂತ ದೊಡ್ಡ ಚಾಲೆಂಜ್ ಏನಿಲ್ಲ. ಇರೋ ನಂಬರ್ ಅನ್ನ ಉಳಿಸಿಕೊಳ್ಳುವಂತದ್ದಷ್ಟೇ ಅವರ ಮುಂದೆ ಇರುವಂತಹ ಚಾಲೆಂಜ್. ಅಷ್ಟು ಶಾಸಕರಿಗೂ ಕಾನೂನು ಪ್ರಕಾರ ವಿಪ್ ಜಾರಿ ಮಾಡುವಂತಹ ಅವಕಾಶ ಕೂಡ ಇವರಿಗೆ ಇರುತ್ತೆ. ವಿಪ್ ಉಲ್ಲಂಘಿಸದೆ ವಿಶ್ವಾಸ ನಿರ್ಣಯಕ್ಕೆ ವಿರುದ್ಧವಾಗಿ ಮತವನ್ನ ಹಾಕಬೇಕು. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳೆರಡೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೋಬೇಕು. ಈ ರೀತಿ ಯಾವುದೇ ಕೂಡ ತಮ್ಮ ಪಕ್ಷದ ಶಾಸಕರುಗಳು ವಿಪ್ ವಿರುದ್ಧವಾಗಿ ಹೋಗದಂತೆ ನೋಡ್ಕೋಬೇಕು. ಆ ಮೂಲಕ BS ಯಡಿಯೂರಪ್ಪ ನಾಯಕತ್ವದ ಸರ್ಕಾರದ ಅವರು ಮಂಡಿಸಿರುವಂತಹ ವಿಶ್ವಾಸಮತ ನಿರ್ಣಯವನ್ನ ಸೋಲಿಸುವಂತೆ ನೋಡ್ಕೋಬೇಕು. ಇದೇ ಒಂದು ದೊಡ್ಡ ಚಾಲೆಂಜ್. ಈಗ ಹೊಣೆಗಾರಿಕೆ ಅಂದ್ರೂ ಕೂಡ ತಪ್ಪಾಗಲ್ಲ. HD ಕುಮಾರಸ್ವಾಮಿ ನೇತೃತ್ವದ ಮೈತ್ರಿಕೂಟದ ಮೇಲಿರುವಂತಹ ಅತಿ ದೊಡ್ಡ ಚಾಲೆಂಜ್ ಅಂದ್ರೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಬುಟ್ಟಿಯೊಳಗಿರುವ ಶಾಸಕರು ಹೊರಗೆ ನುಣುಚ್ಕೊಂಡು ಹೋಗಬಾರದು. ಅಷ್ಟು ರೀತಿಯಲ್ಲಿ ನೋಡಿಕೊಂಡ್ರೆ ಸೇಫ್ ಗೇಮ್ ಕುಮಾರಸ್ವಾಮಿ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ. ಬೇರೆ ಯಾವುದೇ ರೀತಿಯಾದಂತಹ ಚಿಂತೆ ಇಲ್ಲ. ಇನ್ನು ಚಾನ್ಸಸ್ ಎರಡನೇ ಮಾರ್ಗ ಅಂತ ಹೇಳಿದ್ರೆ ಕಾಂಗ್ರೆಸ್ ಜೆಡಿಎಸ್ನ 8 ಶಾಸಕರು ಅಡ್ಡ ಮತದಾನ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ವಿಚಾರ ಬಿಜೆಪಿಯ ಕೆಲ ಶಾಸಕರುಗಳಿಗೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರ್ಕೊಂಡು ಗಾಳ ಹಾಕಿ ತಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಬಹುದು. ಕಾಂಗ್ರೆಸ್ ಜೆಡಿಎಸ್ನ ಮೈತ್ರಿಕೂಟದ ಶಾಸಕರು ಕ್ರಾಸ್ ವೋಟ್ ಮಾಡಿದ್ರೆ ಅಲ್ಲಾಗುವಂತಹ ನಷ್ಟವನ್ನ ಬಿಜೆಪಿ ಶಾಸಕರು ಕೂಡ ಅಡ್ಡ ಮತದಾನ ಮಾಡುವಂತೆ ನೋಡಿಕೊಂಡು ಅಲ್ಲಿ ಅದನ್ನ ಸಮ ಮಾಡಿಕೊಂಡು ಬಿಜೆಪಿ ಸರ್ಕಾರವನ್ನ ಕೆಡುವಂತಹ ಏನು ಹಠ ಇದೆ ಅದನ್ನ ಸಾಧಿಸಿಕೊಳ್ಬಹುದಾಗಿದೆ. ಇದು ಆಪ್ಷನ್ ನಂಬರ್ 2. ಒಂದು ವೇಳೆ ಬಿಜೆಪಿ ಮೈತ್ರಿಕೂಟದ ಶಾಸಕರುಗಳನ್ನ ಸೆಳೆದುಕೊಂಡಿದ್ರೆ ಇವರು ಕೂಡ ಅವರ ಶಾಸಕರುಗಳನ್ನ ಸೆಳೆಕೊಂಡು ಸರ್ಕಾರ ಬೀಳಿಸುವಂತದನ್ನ ಮಾಡಬಹುದು. ಅಂದ್ರೆ ಇಲ್ಲಿ ಸ್ಪೀಕರ್ ಹೆಂಗೋ ಇವರೇ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಉರುಳಿನಿಂದಲೂ ಕೂಡ ಹೇಗೋ ಒಂದಷ್ಟು ದಿವಸ ದೂಡಬಹುದು, ಬಚಾವಾಗುವಂತ ಪ್ರಯತ್ನವನ್ನ ನಡೆಸಬಹುದು. ಈ ವಿಚಾರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಸಮರ್ಥ ನಾಯಕರುಗಳು ಕೂಡ ಇದ್ದಾರೆ. ಈ ಟ್ಯಾಕ್ಟಿಕ್ಸ್ ಅನ್ನ ಪ್ಲೇ ಮಾಡಕ್ಕೆ ಅವರಿಗೆ ಇದೆಲ್ಲ ಹೆಂಗ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಕಾಂಗ್ರೆಸ್ ಮುಂದಿರುವಂತಹ ಈ 2 ಆಪ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಇದ್ದಾರೆ. ರಮೇಶ್, ಬಿಜೆಪಿ ಮುಂದೆ ಯಾವ ರೀತಿ 2-3 ಆಪ್ಷನ್ಸ್ ಇದೆಯೋ ಅದೇ ರೀತಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟದ ಮುಂದೆ ಕೂಡ 2 ಆಪ್ಷನ್ಸ್ ಇದೆ. ಒಂದು ತುಂಬಾ ಸರಳ, ಅವರಿಗೆ ನಂಬರ್ ಕೊರತೆ ಏನಿಲ್ಲ, ಇರೋ ನಂಬರ್ನ ಸೇಫ್ ಆಗಿ ಉಳಿಸ್ಕೋಬೇಕು ಅದು. ಇನ್ನೊಂದು, ಕ್ರಾಸ್ ವೋಟಿಂಗ್ ಏನಾದರೂ ಬಿಜೆಪಿಯವರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಶಾಸಕರಿಂದ ಮಾಡಿಸಿದ್ರೆ ಪ್ರತಿಯಾಗಿ ಬಿಜೆಪಿಯಿಂದಲೂ ಕೂಡ ಕ್ರಾಸ್ ವೋಟಿಂಗ್ ಮಾಡಿಸಿ ಸರ್ಕಾರವನ್ನ ಬೀಳಿಸುವ ಹಠವನ್ನ ಸಾಧಿಸುವಂತದ್ದು. ಈ 2 ಆಪ್ಷನ್ಸ್ ಹಂಗ್ ನೋಡಕ್ ಹೋದ್ರೆ ಬಿಜೆಪಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟಕ್ಕೇನೆ ಸ್ವಲ್ಪ ಸರಳವಾಗಿ ಕಾಣಿಸ್ತಾ ಇದೆ ಲೆಕ್ಕಾಚಾರಗಳು ಅಂತ. ಖಂಡಿತ ಅಮರ್, ಯಾಕೆಂದ್ರೆ ಈಗ ಅಡ್ವಾಂಟೇಜ್ ಇರೋದು JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟಕ್ಕೇನೆ. ಯಾಕೆ ಅಂತಂದ್ರೆ ಈಗ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ 2/3 ಅಂದ್ರೆ 3/2 ಶಾಸಕರು ಅಡ್ಡ ಮತದಾನ ಮಾಡಿದ್ರೆ ಆಗ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ನಿಷೇಧದಿಂದ ಅಂದ್ರೆ ಆಂಟಿ ಡಿಫೆಕ್ಷನ್ ಇಂದ ಪಾರಾಗ್ಬೋದು, ಅನರ್ಹತೆಯಿಂದ ಪಾರಾಗ್ಬೋದು. ಆದ್ರೆ ಇಲ್ಲಿ 2/3 ಅಂದ್ರೆ 3/2 ಶಾಸಕರು ಒಂದೇ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಅಡ್ಡ ಮತದಾನ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಹೀಗಾಗಿ ಅದು ರೂಲ್ಡ್ ಔಟ್. ಹೀಗಾಗಿ ಕಾಂಗ್ರೆಸ್ ಮತ್ತೆ JDS ಅವರು
ಅವರು ತಮ್ಮ ಪಕ್ಷದ ಶಾಸಕರು ಅಡ್ಡ ಮತದಾನ ಮಾಡ್ದಂಗೆ ನೋಡ್ಕೊಂಡ್ರೆ ಆಯ್ತು. ಒಂದ್ ವೇಳೆ 3-4 ಜನ ಅಡ್ಡ ಮತದಾನ ಮಾಡಿದ್ರು ಅವ್ರಿಗೇನು ಸಮಸ್ಯೆ ಆಗೋದಿಲ್ಲ. ಅವ್ರನ್ನ ಅನರ್ಹಗೊಳಿಸೋದಕ್ಕೆ ಅವರು ಸ್ಪೀಕರ್ಗೆ ದೂರು ಕೊಟ್ಟರೆ ಅವ್ರು ಅನರ್ಹನೂ ಆಗ್ತಾರೆ, ಇವ್ರದೇ ಸ್ಪೀಕರ್ ಇದ್ರೆ. ಹೀಗಾಗಿ ಏನು ಕಾಂಗ್ರೆಸ್ ಮತ್ತು JDS ಮೈತ್ರಿಕೂಟಕ್ಕೆ ದಾರಿ ಏನಿದೆ ಬಹಳ ಸುಲಭ ಅಂತ ಅನ್ಸುತ್ತೆ. ಆದರೆ ಒಂದ್ ವೇಳೆ 8ಕ್ಕಿಂತ ಜಾಸ್ತಿ ಅಡ್ಡ ಮತದಾನ ಆದರೆ ಮಾತ್ರ ಆಗ ಅವ್ರಿಗೆ ದಾರಿ ತುಂಬಾ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅವರು ಪ್ಲಾನ್ ಬಿ ಅನ್ನ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಮ್ಮ ಜೊತೆ 28 ಜನ ಶಾಸಕರು ಟಚ್ಚಲ್ಲಿದ್ದಾರೆ ಅಂತೇಳಿ. ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ಆ ರೀತಿ DK ಶಿವಕುಮಾರ್ ಇರ್ಬೋದು, ಬಹಳ ಜನ ಇದ್ದಾರೆ ಶಾಸಕರು. ಅಂದ್ರೆ ಆ ರೀತಿ ಒಂದು ಬಿಜೆಪಿಯಿಂದನೂ ಕೂಡ ಸೆಳೆದುಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ನಾಯಕರಿದ್ದಾರೆ. ಹೀಗಾಗಿ ಅವರು ಆ ಪ್ರಯತ್ನವನ್ನು ಮಾಡಿದ್ರೆ ಒಂದು ವೇಳೆ ಈ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ, ನಾಳೆ ಮತದಾನ ಆಗುವಂಥ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ಸು ಮತ್ತು JDS ಅವರು ಅಡ್ಡ ಮತದಾನ ಮಾಡಿದ್ರೆ ಇಮಿಡಿಯೇಟ್ ಆಗಿ ಬಿಜೆಪಿಯಿಂದನೂ ಇವ್ರ ಕಡೆ ಅಡ್ಡ ಮತದಾನ ಆಗೋ ಆ ಥರ ನೋಡಿಕೊಂಡ್ರೆ ಇವೆಲ್ಲ ಇಲ್ಲೀಗಲ್ ಆದರೂ ಕೂಡ ಇದೆಲ್ಲ ಆಪ್ಷನ್ಸ್. ಯಾಕಂದರೆ ಏನು ಕಾನೂನಲ್ಲಿ ಈ ಥರದ್ದು ಆಗಿರುವಂಥ ಉದಾಹರಣೆಗಳು ಇರೋದ್ರಿಂದ ಆ ರೀತಿ ನೋಡ್ಕೊಂಡ್ರೆ ಆಗ ಇವರು ಸರ್ಕಾರವನ್ನು ಉರುಳಿಸೋದ್ರಲ್ಲಿ ಬೀಳಿಸೋದ್ರಲ್ಲಿ ಯಶಸ್ವಿ ಆಗ್ಬೋದು. ಮತ್ತು ಮುಂದೆ ಇವರು ಸರ್ಕಾರ ರಚಿಸೋದಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ. ಮುಂದೆ ಇವ್ರದ್ದು ಸ್ಪೀಕರ್ ಆಯ್ಕೆ ಆದರೆ ಆಗ ಏನೊಬ್ಬ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದನೂ ಕೂಡ ಪಾರಾಗೋದಕ್ಕೂ ಕೂಡ ಒಂದು ಆಪ್ಷನ್ಸ್ ಇರುತ್ತೆ. ಹೀಗಾಗಿ ಇದು ಬಹಳ ಸುಲಭ ಆಯ್ಕೆ JDS ಮತ್ತು ಕಾಂಗ್ರೆಸ್ ಪಾಲಿಗೆ. ಹೀಗಾಗಿ ಇವ್ರಿಗೆ ಅಂದರೆ ಇರೋದನ್ನು ಉಳಿಸ್ಕೊಂಡು ಹೋದ್ರೇ ಅವ್ರಿಗೆ ದೊಡ್ಡ ಒಂದು ಸಾಹಸ ಮತ್ತು ದೊಡ್ಡ ಒಂದು ಸಾಧನೆ ಆಗುತ್ತೆ. ಅಮರ್.